ವೀಕ್ಷಕರೇ ನಮಸ್ಕಾರ. ತ್ರಿಸ್ತರ ಪಂಚಾಯತ್ ಚುನಾವಣೆಯನ್ನು ಮುಂದಿಟ್ಟುಕೊಂಡು ವಿಶೇಷ ಚಾನೆಲ್ ಅರ್ಪಿಸುವ ಅಭ್ಯರ್ಥಿಗಳ ಅಭಿಮತದ ಗ್ರಾಮ ಸಂಕ್ರಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಈ ದಿನ ನಾವು ಇರುವುದು ಕಾಸರಗೋಡು ಜಿಲ್ಲಾ ಪಂಚಾಯತಿನ ಬದಿಯಡ್ಕ ಡಿವಿಷನ್ನಲ್ಲಾಗಿದೆ. ಬದಿಯಡ್ಕ, ಕುಂಬಡಾಜೆ, ಬೆಳ್ಳೂರು, ಕಾರಡ್ಕ, ಮದೂರು ಈ 5 ಪಂಚಾಯತಿಗಳನ್ನು ಒಳಗೊಂಡು ಸುಮಾರು 50,000ದಷ್ಟು ಮತದಾರರಿರುವ ಈ ಡಿವಿಷನ್ನಲ್ಲಿ ಈ ಬಾರಿ ಮೀಸಲಾತಿ ಪಟ್ಟಿಯನ್ನು ಅನುಕರಿಸಿಕೊಂಡು ಸ್ಪರ್ಧಾರ್ಥಿಗಳನ್ನು ವಿವಿಧ ಪಕ್ಷಗಳು ಸ್ಪರ್ಧಾ ಕಣಕ್ಕಿಳಿಸಿದೆ. ಕಾಸರಗೋಡಿನ ಕನ್ನಡದ ಮಣ್ಣು ತುಳುನಾಡಿನ ಈ ಒಂದು ಕೇಂದ್ರ ಬಿಂದು ಬದಿಯಡ್ಕ ಡಿವಿಷನ್ನಿಂದ ಭಾರತೀಯ ಜನತಾ ಪಕ್ಷದ NDA ಅಭ್ಯರ್ಥಿ ಜೊತೆಗೆ ಎಡರಂಗದ ಅಭ್ಯರ್ಥಿ, ಅದೇ ರೀತಿ ಐಕ್ಯರಂಗದ ಸ್ವತಂತ್ರ ಅಭ್ಯರ್ಥಿಗಳು ಈ ಬಾರಿ ಸ್ಪರ್ಧಾ ಕಣದಲ್ಲಿದ್ದಾರೆ. ಇದೀಗ ಮನೆ ಮನೆಗೆ ತೆರಳಿ ಮತದಾರರ ಪ್ರಭುವಿನ ಮತಯಾಚನೆಯ ಸಂದರ್ಭ. ಈ ಸಮಯಕ್ಕೆ ಅನುಗುಣವಾಗಿ ಅಭ್ಯರ್ಥಿಗಳು ಯಾವ ರೀತಿಯ ಅನುಭವಗಳನ್ನು ಈ ವಾರ್ಡಿನಲ್ಲಿ ಎದುರಿಸುತ್ತಿದ್ದಾರೆ, ಯಾವ ರೀತಿಯ ಪರಿಣಾಮಗಳು ಈ ವಾರ್ಡಿನಲ್ಲಿ ಸಂಭವಿಸಲಿದೆ ಎಂಬ ಕುತೂಹಲವನ್ನು ಅಭ್ಯರ್ಥಿಗಳ ಅಭಿಮತದಿಂದಲೇ ತಿಳಿಯೋಣ ಬನ್ನಿ. ಸರ್, ಈ ಸಲದ ಒಂದು ಚುನಾವಣೆಯಲ್ಲಿ ಬದಿಯಡ್ಕ ಡಿವಿಷನ್ನಲ್ಲಿ ಕಾಸರಗೋಡು ಜಿಲ್ಲಾ ಪಂಚಾಯತ್ ಮೀಸಲಾತಿ ಪಟ್ಟಿಯನ್ನು ಘೋಷಿಸಿದೆ. ಈ ನಿಟ್ಟಿನಲ್ಲಿ ನೀವು ಐಕ್ಯರಂಗದ ಅಭ್ಯರ್ಥಿಯಾಗಿ ಇಲ್ಲಿಂದ ಸ್ಪರ್ಧಿಸ್ತಾ ಇದ್ದೀರಾ. ಯಾವ ರೀತಿಯಲ್ಲಿ ಈ ವಾರ್ಡನ್ನು ನೋಡ್ತಾ ಇದ್ದೀರಿ, ಈ ಡಿವಿಷನ್ ಯಾವ ರೀತಿಯಲ್ಲಿ ನೋಡ್ತಾ ಇದ್ದೀರಾ? ಆತ್ಮೀಯರೇ, ಇದು ನನಗೊಂದು ಒಳ್ಳೆಯ ಸಂದರ್ಭ ಸಿಕ್ಕಿದೆ. ಈ ಚುನಾವಣೆಯಲ್ಲಿ ನಾನೊಬ್ಬ ಸ್ವತಂತ್ರ ಸ್ಥಾನಾರ್ಥಿಯಾಗಿ UDFನ ಬೆಂಬಲದಿಂದ ಕಣಕ್ಕಿಳಿದಿದ್ದೇನೆ. ಇದರಲ್ಲಿ ನಾನು ಹೋದಲ್ಲೆಲ್ಲ ನನಗೆ ಬಹಳ ಜನರ ನನಗೆ ಸಪೋರ್ಟಾಗಿ ನಿಂತಿದ್ದಾರೆ. ಓಟು ಕೊಡುವಂಥ ಭರವಸೆಗಳನ್ನು ಇದ್ದಾರೆ. ಸರ್, ಕಾಸರಗೋಡು ಜಿಲ್ಲಾ ಪಂಚಾಯತಿಗೆ ಹೊಂದಿಕೊಂಡು 5 ಪಂಚಾಯತಿಗಳು ಇದರಲ್ಲಿ ಒಳಪಡ್ತದೆ. ಈ ಸಂದರ್ಭದಲ್ಲಿ ನೀವು ನೋಡಿದಂಥ ಒಂದು ಪರಿಸ್ಥಿತಿ, ಸಂಕಷ್ಟಗಳು, ಜನರ ಒಂದು ಏನು ಅಭಿಪ್ರಾಯಗಳಿದೆ ಇಲ್ಲಿ? ಬಹಳ ಕಡೆ ರೋಡ್ಗಳೆಲ್ಲ ಹದಗೆಟ್ಟಿದೆ, ಕೆಲವು ಮನೆಗಳಂಥ ದುಸ್ಥಿತಿಯಲ್ಲಿದೆ. ನೀರಿಗಾಗಿ ಜನರು ಪರದಾಡುವಂಥ ಕೆಲವು ಸನ್ನಿವೇಶಗಳನ್ನು ನಾನು ನೋಡಿದ್ದೇನೆ. ಇದರಲ್ಲಿ ನಾನು ಗೆದ್ದು ಬಂದರೆ ಮನೆಯಿಲ್ಲದವರಂತಹ ಮನೆ ವಸತಿಗೆ ಆದ್ಯತೆ ಕೊಡ್ತಾ ಇದ್ದೇನೆ. ಕುಡಿ ನೀರನ್ನು ಕೂಡ ಒದಗಿಸುವಂತಹ ಒಂದು ಪದ್ಧತಿಗಳನ್ನು ರೂಪಿಸಿಕೊಂಡು ಯಾವುದು ಎಲೆಕ್ಟ್ರಿಸಿಟಿ ಯಾವ ಮನೆಗಳಿಗೆ ಇಲ್ವೋ ಅಂಥದ್ದನ್ನು ಮನೆಗಳಿಗೆ ವಿದ್ಯುತ್ ಶಕ್ತಿಯನ್ನು ಒದಗಿಸುವಂತೆಯೂ ನಾನು ಮಾಡ್ತೇನೆ. ಮತ್ತು ಸರ್ವತೋಮುಖವಾದ ಅಭಿವೃದ್ಧಿಯನ್ನು ಮಾಡುವಲ್ಲಿ ನಾನು ಯಾವಾಗಲೂ ನನ್ನ ಪ್ರಯತ್ನ ಮಾಡ್ತೇನೆ ಅಂತ ನಾನು ಇಲ್ಲಿ ಜನರಿಗೆ ಭರವಸೆ ಕೊಡ್ತಾ ಇದ್ದೇನೆ. ವಿಶೇಷವಾಗಿ ಈ ವರ್ಷ ಮೀಸಲಾತಿ ಪಟ್ಟಿಯನ್ನು ಇಲ್ಲಿ ಘೋಷಿಸಿದೆ. ಈ ಮೀಸಲಾತಿಯ ಪಟ್ಟಿಯನ್ನು ಇಟ್ಟುಕೊಂಡು ನೀವು ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಿರುವಾಗ ಈ ಪರಿಶಿಷ್ಟ ಜಾತಿ ವರ್ಗದಲ್ಲಿ ಯಾವ ರೀತಿಯ ಸಂಕಷ್ಟಗಳು ನೀವು ಎದುರಿಸ್ತಾ ಇದ್ದೀರಾ ಇಲ್ಲಿ? ಸರ್, ನಾವು ನನಗೆ ಮೊಗೇರಾ ಸರ್ವಿಸ್ ಸೊಸೈಟಿ ಎಂಬ ಒಂದು ಸಂಘಟನೆ ಬೆಳೆಸಿ ಅದರ ರಾಜ್ಯಾಧ್ಯಕ್ಷನಾಗಿದ್ದೇನೆ. ನಾವು ಹಲವು ವರ್ಷಗಳಿಂದ ನಮ್ಮ ಸಮಾಜದ ಅಭಿವೃದ್ಧಿಗೋಸ್ಕರ ಒಂದು ಅಂಬೇಡ್ಕರ್ ಭವನ್ ಅಂತ ನಮಗೆ ಇದು ಬದಿಯಡ್ಕವನ್ನು ಕೇಂದ್ರೀಕರಿಸಿ ಬೇಕು ಅಂತ ನಾವು ಬೇಡಿಕೆ ಇಡ್ತಾ ಇದ್ದೇವೆ. ಜೊತೆಗೆ ನಮ್ಮ ವಿದ್ಯಾವಂತ ಯುವಕರು ಬಹಳಷ್ಟು ಜನ ಇದ್ದಾರೆ. ಕೆಲಸ ಸಿಗದೆ, ಕೋಚಿಂಗ್ ಸಿಗದೆ ಅವರಿಗೆ ಯಾವುದು ಉತ್ತೀರ್ಣರಾಗ್ತಾ ಇಲ್ಲ. ಅಂಥವರಿಗೆ ಒಂದು ಉದ್ಯೋಗ ಸಿಕ್ಕುವುದಕ್ಕೋಸ್ಕರ ಒಂದು ಕೋಚಿಂಗ್ ಸೆಂಟರ್ ಕೂಡ ನಾನು ಮಾಡಬೇಕಂತ ಇದ್ದೇನೆ. ನಮ್ಮ ಪರಿಶಿಷ್ಟ ಜಾತಿ ಪಂಗಡದವರಿಗೆ ಆದ್ಯತೆ ರೀತಿಯಲ್ಲಿ ಈ 2 ವಿಷಯಗಳನ್ನು, ಒಂದು ಅಂಬೇಡ್ಕರ್ ಭವನ್, ಇನ್ನೊಂದು ಕೋಚಿಂಗ್ ಸೆಂಟರ್ ಮಾಡಿಸಿ ಅವರಿಗೆ ಸಬಲೀಕರಣಗೊಳಿಸಬೇಕಂತ ಇದ್ದೇನೆ. ಜೊತೆಗೆ ಭಾಳಷ್ಟು ಮಂದಿ ಹೆಂಗಸರು ಅವರು ಒಂದು ಸಣ್ಣ ಕೈಗಾರಿಕೆ ರೂಪದಲ್ಲಿ ಏನಾದರೂ ಕೆಲಸ ಮಾಡಿಕೊಂಡು ಮಹಿಳೆಯರ ಸಬಲೀಕರಣಕ್ಕೋಸ್ಕರ ಕೆಲವು ಪದ್ಧತಿಗಳನ್ನು ರೂಪಿಸಿಕೊಂಡು ಅವರ ಏಳಿಗೆಯನ್ನು ನಾನು ಬಯಸ್ತಾ ಇದ್ದೇನೆ. ಸರ್, ಮೀಸಲಾತಿ ಪಟ್ಟಿಯಲ್ಲಿ ನೀವು ನಿಲ್ತಿದ್ದೀರಾ, ನೀವು ಗೆದ್ದು ಬಂದರೆ ನಿಮ್ಮ ಅಭಿಪ್ರಾಯಗಳನ್ನು ಸೂಚಿಸಿದ್ದೀರಾ. ಆದರೆ ವಿಶೇಷವಾಗಿ ನಾವು ಸಾರ್ವತ್ರಿಕವಾಗಿ ಕೂಡ ಇಲ್ಲಿ ಆಲೋಚಿಸಬೇಕಾಗ್ತದೆ. ಸಾರ್ವತ್ರಿಕವಾಗಿ ಆಲೋಚಿಸುವಾಗ ಈ 4-5 ಪಂಚಾಯತಿಗಳಿದೆ. ಈ 5 ಪಂಚಾಯತಿಗಳು ಏನು ಮುಖ್ಯ ಸಮಸ್ಯೆಗಳೇನಿದೆ, ಅದಕ್ಕೇನು ಪರಿಹಾರ ಕಂಡುಕೊಳ್ಬೋದು? ನಾನು ಗೆದ್ದ ನಂತರ ಮೊದಲನೇದಾಗಿ
ನನ್ನ ಈ ಪಂಚಾಯತ್ ವ್ಯಾಪ್ತಿಯಲ್ಲಿ ಎಷ್ಟೆಷ್ಟು ವಾರ್ಡ್ಗಳಿವೆಯೋ ಪ್ರತಿ ವಾರ್ಡ್ಗಳಿಗೆ ಭೇಟಿಯಾಗಿ ಅಲ್ಲಿಯ ಜನರ ಸಮಸ್ಯೆಗಳನ್ನು ತಿಳ್ಕೊಂಡು ಪ್ರತಿಯೊಂದನ್ನು ಸಮಸ್ಯೆಗಳನ್ನು ಒಂದು ಲಿಸ್ಟ್ ಮಾಡಿಕೊಂಡು ಆ ಲಿಸ್ಟ್ ಪ್ರಕಾರ ಆದ್ಯತೆ ಮೇರೆಗೆ ಎಲ್ಲ ಸಮಸ್ಯೆಗಳನ್ನು ಪರಿಹಾರಕ್ಕೋಸ್ಕರ ನಾನು ಪ್ರಯತ್ನ ಮಾಡ್ತೇನೆ. ಸರ್, ಈ 5 ಪಂಚಾಯತಿಗಳಿದೆ. 5 ಪಂಚಾಯತ್ಲಿ ಪ್ರಮುಖವಾದ ಪೇಟೆಗಳಿದೆ. ಉದಾಹರಣೆಗೆ ಬದಿಯಡ್ಕ ಪೇಟೆ ಆಗಿರಲಿ, ಬೆಳ್ಳೂರು ಪಂಚಾಯತ್ ಪೇಟೆ ಆಗಿರಲಿ, ಅದೇ ರೀತಿ ಕುಮಡಾಜೆ ಪಂಚಾಯತ್ನಲ್ಲಿ ಇರುವಂಥ ಪೇಟೆ ಆಗಿರಲಿ, ಇದು ಮಧೂರು ಪಂಚಾಯತ್ನಲ್ಲಿ ಇರಲಿ. ಅಲ್ಲಿಗೆ ಹೊಂದಿಕೊಂಡು ಏನೇನು ಅಭಿವೃದ್ಧಿಗಳು, ಏನು ಈಗ ಸಮಸ್ಯೆಗಳಿದೆ? ಅಲ್ಲಿರುವಂತಹ ಸಮಸ್ಯೆಗಳು ಏನಿದ್ರೂ ಕೂಡ ನಾನು ಹೇಳಿದ ಹಾಗೆ ಪ್ರತಿಯೊಂದನ್ನು ನಾನು ಒಂದು ವಾರ್ಡ್ ಮಟ್ಟದಲ್ಲಿ ಎಲ್ಲ ಅಲ್ಲಿಗೆ ಒಂದು ಭೇಟಿ ಕೊಟ್ಟು ಜನರ ಕಷ್ಟಗಳು ಏನಿದೆಯೋ ಅದನ್ನು ಆದ್ಯತೆ ಮೇರೆಗೆ ನಾನು ಪರಿಹರಿಸಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಸರ್, ಕಳೆದ ಎರಡು ಸಲ ಇಲ್ಲಿ ನಮ್ಮ BJP ಪಕ್ಷ ಇಲ್ಲಿ ಗೆದ್ದು ಬಂದಿದೆ. ಈ ವಾರ್ಡಿನಿಂದ ಈ ವರ್ಷ ನೀವು ಸ್ವತಂತ್ರ ಅಭ್ಯರ್ಥಿಯಾಗಿ UDFನ ಬೆಂಬಲದೊಂದಿಗೆ ಸ್ಪರ್ಧಿಸ್ತಾ ಇದ್ದೀರಾ. ಯಾವ ರೀತಿಯಲ್ಲಿ ಈ ಗೆಲುವನ್ನು ನೀವು ನಿರೀಕ್ಷಿಸ್ತಾ ಇದ್ದೀರಾ? ಸರ್, ಈಗ ನಾವು ಇದುವರೆಗೆ ರಾಜಕೀಯ ಪಕ್ಷಗಳಂತ ಹೇಳಿದ್ರೆ ಒಳ್ಳೆ ಭರವಸೆಗಳನ್ನೇ ಕೊಡ್ತಿದ್ದಾರೆ ಅಷ್ಟೇ. ಅದು ಆಗ್ತಾ ಇಲ್ವಾ ಅಂತ ಗೊತ್ತಿಲ್ಲ. ಅಂದರೆ ಸಾಧಾರಣ ಜನರು ಅವರ ಅನುಭವಿಗಳಾಗಿರ್ತಾರೆ, ಹಿತೈಷಿಗಳಾಗಿರ್ತಾರೆ. ಜನರಿಗೇನಾಗುತ್ತೆ, ಓಟ್ ಕೊಡೋವರು ಇವರು ನಮ್ಮವರೇ ಅಂತ ಹೇಳುವಂಥ ಭಾವನೆಗಳಿರುತ್ತೆ. ಅದಕ್ಕೋಸ್ಕರ ಜನರು ಅಂಥವರಿಗೆ ಮತ್ತು ಓಟು ಕೊಡ್ತಾರೆ, ಅವ್ರನ್ನ ಗೆಲ್ಲಿಸಿ. ಆದರೆ ಕೆಲಸಗಳು ಏನೇನು ನಡೆಯದೆ ಹಾಗೇ ಉಳಿತದೆ. ಬಡವರಾಗಿ ಉಳಿತಾರೆ. ಯಾವೊಂದು ಏಳಿಗೆ, ಒಂದು ಡೆವಲಪ್ಮೆಂಟ್ಸ್ ಇಲ್ಲದೆ ಆ ಊರಲ್ಲಿ ಹಾಗೇ ಸಮಸ್ಯೆಗಳು ಹಾಗೇ ಇರ್ತವೆ. ಇನ್ನು 5 ವರ್ಷ ಕಳೆದರೂ ಆ ಸಮಸ್ಯೆಗಳು ಹಾಗೇ ಉಳಿತವೆ. ಅದನ್ನು ನಾನು ಆ ಥರ ಬಿಡದೆ ನಾನು ಪ್ರತಿಯೊಂದು ವಾರ್ಡ್ಗಳನ್ನು ಹೇಳಿದೆಲ್ಲ, ಪ್ರತಿಯೊಂದು ವಾರ್ಡ್ಗಳನ್ನು ಭೇಟಿ ಮಾಡಿಕೊಂಡು ಅಲ್ಲಿಯ ಮುಖ್ಯಸ್ಥರನ್ನು ಸೇರಿಸಿಕೊಂಡು ಅಲ್ಲಿಯ ಏನು ಕೊರತೆಗಳಿದೆ, ಸರ್ಕಾರದಿಂದ ಏನು ನಿಮಗೆ ಅಗತ್ಯ ಇದೆ ಅಂಥದ್ದನ್ನು ನಾನು ಒಂದು ಕ್ರೋಢೀಕರಿಸಿ ಒಂದು ಲಿಸ್ಟ್ ಔಟ್ ಮಾಡಿಕೊಂಡು ಅಂಥ ಸಮಸ್ಯೆಗಳನ್ನು ಪರಿಹಾರ ಮಾಡಲು ಒಂದೊಂದನ್ನಾಗಿ ನಾನು ಆದಷ್ಟು ಬೇಗ ಪರಿಹಾರ ಮಾಡೋದರಲ್ಲಿ ಯಾವ ಸಂಶಯವಿಲ್ಲ ಅಂತ ನಾನು ನಿಮಗೆ ಭರವಸೆಯನ್ನು ಕೊಡ್ತಾ ಇದ್ದೀನಿ. ಸರ್, ನಮ್ಮ ಮತದಾರರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೀರಾ? ಮತದಾರ ಬಂಧುಗಳೇ ನನ್ನ ದೇವರುಗಳು. ಆ ದೇವರುಗಳು ನನಗೆ ಆಶೀರ್ವದಿಸಿದರೆ ಅವರಿಗೋಸ್ಕರ ಏನು ಬೇಕಿದೆ, ನಮಗೆ ಮೆಡಿಕಲ್ ಕಾಲೇಜ್ ಅನ್ನೋದೆ ಅದು ಪೂರ್ಣಾವಧಿಗೆ ಒಂದು ಮೆಡಿಕಲ್ ಕಾಲೇಜ್ ಆಗುವಂತೆ ನಾನು ಪ್ರಯತ್ನ ಮಾಡ್ತೇನೆ. ಅಂದರೆ ಪ್ರಯತ್ನ ಮಾತ್ರ ಅಲ್ಲ, ನಮ್ಮ ಜಿಲ್ಲಾ ಪಂಚಾಯತ್ ನಮ್ಮ ಅಧಿಕಾರಕ್ಕೆ ಬಂದರೆ ಅದು ಪೂರ್ಣಾವಧಿಗೆ ಕೆಲಸ ಮಾಡುವಂಥ ಒಂದು ಮೆಡಿಕಲ್ ಕಾಲೇಜಾಗಿ ಪರಿವರ್ತನೆ ಆಗೋದ್ರಲ್ಲಿ ಯಾವ ಸಂಶಯವೂ ಕೂಡ ಬೇಡ ಅಂತ ನಾನು ಈ ಸಂದರ್ಭದಲ್ಲಿ ತಿಳಿಯಪಡಿಸ್ತೇನೆ. ಹಾಗೆ ನಾನೀಗ ಇಲ್ಲಿ ನಾನು ಗೆದ್ದು ಬಂದರೆ ಈ ಇದು ಕನ್ಯಪಾಡಿ ಪಳ್ಳ ರೋಡು ಅದನ್ನು ಹದಗೆಟ್ಟಿದೆ, ಹೋದರೆ ಸೊಂಟ ಮುರಿಯುವಷ್ಟು ನೋವು ಬರ್ತಾ ಇದೆ ಅಂತ ಜನರುಗಳು ಹೇಳ್ತಿದ್ದಾರೆ. ಇದನ್ನು ಜಿಲ್ಲಾ ಪಂಚಾಯತಿನಿಂದ PWDಗೆ ವರ್ಗಾಯಿಸಿಕೊಂಡು ಆ ಕೆಲಸಗಳನ್ನು ಒಂದು ರಬ್ಬರೈಸ್ಡ್ ರೋಡಾಗಿ ನಾನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಈ ಸಂದರ್ಭದಲ್ಲಿ ತುಳುನಾಡಿನ ಸಮಸ್ಯೆಗಳು, ತುಳುನಾಡಿಗೆ ಹೊಂದಿಕೊಂಡು ಯಾವ ರೀತಿ ಅಭಿವೃದ್ಧಿಗಳು? ಈಗ ನಾನು ಕೂಡ ನನ್ನ ಮಾತೃಭಾಷೆ ತುಳುವೆ. ತುಳು ಅಪ್ಪಿನ ಜೋಕುಲಾದು ತುಳು ಜನಗಳಿಗೆ ನಮ್ಮ ತುಳು ಭಾಷೆ ಎನ್ಮನೆ ಪರಿಚ್ಛೇದಡು ಸೇರಿಸೋಡು ಮಾಡಿದ ಸರ್ಕಾರಕ್ಕೆ ಎಂಗ್ಲ ಪ್ರೆಷರ್ ಮಾಡೋದು ಆ ಎನ್ಮನೆ ಪರಿಚ್ಛೇದಡು ನಮ್ಮ ಈ ತುಳು ಭಾಷೆಲ ಸೇರ್ಲಕ್ಕೆ ಮಂತದ್ದು ತುಳು ವ್ಯಾಪಾರ ಜೋಕ್ಲಾದ ನಮಗೆ ತುಳು ವ್ಯಾಪಾರ ಪಾದಗೂ ಯಾನ ಆ ಒಂಜಿ ಕಾಣಿಕೆಯನ್ನು ಒಂದು ಸಂದಾಯ ತಯಾರಾದೊಳ್ಳೆ ಈ ಸಂದರ್ಭಗಳು ಬಂದೊಂದಿಲ್ಲ. ಕಾಸರಗೋಡು ಜಿಲ್ಲಾ ಪಂಚಾಯತ್ದ ಎಡರಂಗದ ಅಭ್ಯರ್ಥಿಯಾದ ಬದಿಯಡ್ಕ ಪಂಚಾಯತ್ ಹಿಡಿದು ಸ್ಪರ್ಧೆ ಮಲ್ತಂದುಲ್ಲರು ಎಂಚ ತೋಂದುಲ್ಲರು ಈ ಸರ್ತಿದ ಸ್ಪರ್ಧೆ? ಈ ವರ್ಷದ ಚುನಾವಣೆ ಬಂಡ ಒಂಜಿ ಮಸ್ತ್ ಸಂತೋಷವಾಯಿನ ಒಂಜಿ ಚುನಾವಣೆ ಉಂಡು. ದನ ಬಂಡ ಎಂಕ್ಲ ಸರ್ಕಾರ ಹಲವು ರೀತಿದ ಕ್ಷೇಮ ಪ್ರವರ್ತನೆ ಅಭಿವೃದ್ಧಿ ಮಲ್ತನೆ ದ್ವಾರ ಈ ಚುನಾವಣೆ ಬೃಹತ್ತವಾಯಿನ ಒಂಜಿ ಚುನಾವಣೆ ಪಂದು ವಿಶೇಷ ಅಂದ್ಕೊಳ್ಳಿ. ಈ ಮಂಡಲ ಎಂಕ್ಲಿಗೆ ವಿಜಯ ಸಾಧ್ಯತೆ 99% ಉಂಡು ನನ್ಪುನ ಎಂಕ್ಲನ ಕರಿ ಪ್ರವರ್ತನೆ ಓಟ್ ಅಭ್ಯರ್ಥನೆ ಅಂದ್ರೆ ಕೆಲವು ಊರುಡು ಪ್ರದೇಶಡು ಪ್ರವರ್ತನೆ ಮಾಡ್ಪನಾಗ ಜನಕ್ಲನ ಅಭಿಪ್ರಾಯವಾದುಂಡು. ಈ ವರ್ಷ LDF ಗೆಲ್ಪಿಯರ ಎಡ್ಡೆ ಸಾಧ್ಯತೆ ಉಂಡೊಂದು ಜನಕ್ಲು ಪಣೊಂದುಲ್ಲೇರು.
ಸರ್ ಕೇರಳಡು ಒಂಜಿ LDF ತರಂಗ ಇತ್ತನೆ ಉಂಡು ಅಂಡ ಪ್ರತ್ಯೇಕವಾದ ನಮ್ಮ ತೂಪುಣದಂಡ ನಮ್ಮ ಕಾಸರಗೋಡು ಜಿಲ್ಲಾ ಪಂಚಾಯತ್ದ ಒಂಜಿ ಡಿವಿಷನ್ ಮೀಸಲಾತಿ ಪಟ್ಟಿಡಿ ಈ ಸರ್ತಿ ಇರು ಸ್ಪರ್ಧೆ ಮಂತೊಂದುಲ್ಲ ಈ ಮೀಸಲಾತಿ ಸ್ಪರ್ಧೆ ಮನ್ಪುನಾಗ ಇರು ಎಂಚಿನ ಮತದಾರರ ಎಂಚಿನ ಭರವಸೆಗಳು ಇರ ಉಂಡು ಎಂಚಿನ ಅಭಿವೃದ್ಧಿ ಮಲ್ಪಡು ಮನ್ಪುನ ಎಂಚಿನ ಒಂಜಿ ನಿರೀಕ್ಷೆ ಉಂಡು. ಕರಿನಾ ಬೇಬಿ ಬಾಲಕೃಷ್ಣ ನೇತೃತ್ವ ಕೊರ್ಪುನ ಈ ಜಿಲ್ಲಾ ಪಂಚಾಯತ್ ಆಡಳಿತ ಹಲವು ರೀತಿಯ ಕ್ಷೇಮಾಭಿವೃದ್ಧಿ ನಡೆത്തുന്നുണ്ട് ಆಂಡ ಈ ಪ್ರದೇಶಡ್ ನಮ್ಮ ಬದಿಯಡ್ಕ ಡಿವಿಷನ್ ಒವೇ ಒಂಜಿ ಅಭಿವೃದ್ಧಿಲ ಕ್ಷೇಮ ಕಾರ್ಯಲ നടത്തുಜಿ ಪನ್ಪುಂಡು ಜನಕ್ಕಲು ಪಣೊಂದುಪ್ಪುನೆ ಇಂದು ಯಾನು ಗೆಲ್ತುಂಡ ಖಂಡಿತವಾದಲ ಬದಲಾವಣೆ ಮಲ್ಪೊಳಿಂದು ಜನಕ್ಕಲ್ಡ ಭರವಸೆ ಪಣೊಂದುಲ್ಲೆ. ಸರ್ ಒಂಜಿ ಮೀಸಲಾತಿ ಪಟ್ಟಿಡ್ದು ಬತ್ತಿನಂಚಿನ ಇರು ಇತ್ತೆ ತೂಪುಣ ನನ್ನ ಮತಯಾಚನೆಗೆ ಪೋಪುನ ವಾವ ಪರಿಸ್ಥಿತಿಗಳು ಈ ವಾರ್ಡ್ ಉಂಡು ಮೀಸಲಾತಿಗೆ ಒಂದು ಪರಿಶಿಷ್ಟ ಜಾತಿಗೆ ಒಂದು ಪರಿಶಿಷ್ಟ ವರ್ಗಕ್ಕೆ ಹೊಂದಿಕೊಂಡು ಈ ಪ್ರದೇಶ ಬಂಡ ಕೊಂಬಡಾಜೆ ಬದಿಯಡ್ಕ ಅಂಚನೆ ಕಾರಡ್ಕ ಮಧೂರು ಪಂಚಾಯತ್ಗೆ ಒಳಗಟ್ಟಿನ ಬೆಳ್ಳೂರು ಪಂಚಾಯತ್ ಒಳಗಟ್ಟಿನ ಈ ಡಿವಿಷನ್ ಆದುಂಡು ಈ ಡಿವಿಷನ್ದು ಹಲವು ರೀತಿಯ ಸಂಕಷ್ಟದ ಜನಕ್ಲೇನು ನಮಗೆ ತೀರ ತೋಜೊಂದುಂಡು ಇತ್ತೆ ಪ್ರವರ್ತನೆ ಮೂಲಕ ನಮ್ಮ ಪೋನಾಗ ನೆಕ್ ಮಾತ ಒಂಜಿ ಬದಲಾವಣೆಗೆ ಯಾನು ಗೆಂದಂಡ ಖಂಡಿತವಾದಲ ಆಗಲ್ಟ ಪಂಡದುಲ್ಲೆ ಸಜ್ಜರಾದ ನಿಗ್ಲೋಟು ಯಾಪಲ ಏನ ಉಪ್ಪೆ ಪನ್ಪನ ಭರವಸೆ ಜನಕ್ಲೆ ಕೊರೊಂದುಲ್ಲೆ. ಕರ್ನ ಸರ್ತಿಡು ರಡ್ಡು ಸರ್ತಿ BJP ಮಲ್ಪ ಆಡಳಿತಕ್ಕೆ ಬತ್ತೀನಿ ಈ ಸರ್ತಿ ನಿಕ್ಲು ಆಯ್ಕೆಪಾಡ ಸ್ಪರ್ಧೆ ಮಂತಂದವರು ಇಂದಿನ ಎಂಚ ತೂಪಾರು ಅತ್ತು ಈ ವರ್ಷ BJPಲ LDFಲ ಮಾತ್ರ ಪಂಡು ಸ್ಪರ್ಧಾ ರಂಗಡುಳ್ಳೈನೆ UDF ಅನ್ಪಣವು ಇದ್ದಿ ಸ್ವತಂತ್ರ ಅಭ್ಯರ್ಥಿ ಅಂದು ಅವಿಲ್ತಾರ ಎಂಕ್ಲೆಗೆ ಮಸ್ತ್ ವಿಶ್ವಾಸ ಉಂಡು ಎಂಕ್ಲನ ಕ್ಷೇಮ ಪ್ರವರ್ತನ ಜನಕ್ಲೆಗೆ ಎತ್ತಾಂದನ ಒಂಜಿ ಇಲ್ಲಲ್ಲ ಈ ಪ್ರದೇಶದ ಇಪ್ಪಿರ ಸಾಧ್ಯತೆವಿದ್ದಿ ಕರಿನಾ 9 ವರ್ಷ ಕೇರಳ ಭರಣಾಡಳಿತ ಜನಕ್ಲೆಗೆ ಕ್ಷೇಮಾಭಿವೃದ್ಧಿ ಅಂಡ ಕ್ಷೇಮ ಪೆನ್ಷನ್ ಅಂಚನೆ ಯುವಜನತೆಗಿನ ಕ್ಷೇಮ ಕಾರ್ಯಗಳು ಒಂದು ಮಾತ ಜಾರಿ ಮಲ್ತಿನ ಒಂಜಿ ಸರ್ಕಾರಕ್ಕೆ ಜನ ಬೆಂಬಲ ಇಪ್ಪೇರು ನಡ್ಪುನ ಶುಭಾಪ್ತಿ ವಿಶ್ವಾಸ ಎಂಕಲ್ಟ ಉಂಟು. ರಾಜ್ಯ ಸರ್ಕಾರದ ಒಂಜಿ ಅಭಿವೃದ್ಧಿನ ದುಂಬುದು ಇದು ಈ ಸರ್ತಿ ಇರು ಓಟುನು ಮತ ಯಾಚನೆ ಮಲ್ತೊಂದು ಫೋನಾಗ ಎಂಚಿನ ಸಮಸ್ಯೆಗಳು ಎಂಚಿನ ಅನುಭವಗಳು ಆತು ಮಾತೆರಲ ಜನಕ್ಲು ಈ ಪ್ರದೇಶದ ಇತ್ನಾಗ್ಲು ಪನ್ಪುಣೆ ಕೇರಳ ಸರ್ಕಾರ ಅಭಿವೃದ್ಧಿ ಮಲ್ತೀರಿ ಅಂಡ ಎಂಕ್ಲೆಗೆ ಸರಿಯಾದ ಅವು ಈ ಪ್ರದೇಶದ ಬಜ್ಜಡ್ಕ ಕೊಂಬಡಾಜೆ ಪಂಚಾಯತ್ ಅವು ಸರಿಯಾದ ತಿಳಿವಳಿಕೆ ಕೊಂಡ್ರಂಚಿನ ಎಡ ರಂಗದ ಅಭ್ಯರ್ಥಿಗಳು ಗೆಲ್ಪಂದನ ಒಂಜಿ ತೊಂದರೆ ಉಂಡು ಅವಕ್ಕಾತ್ರ ಈ ವರ್ಷ ಎಂಕ್ಲೊಂಜಿ ಬದಲಾವಣೆ ಮಲ್ತದು ಜನಕ್ಲೆಗೆ ಒಂಜಿ ಕ್ಷೇಮ ಕಾರ್ಯ ಇಲ್ಲಡೆ ಆ ಪ್ರದೇಶ ಆ ಗ್ರಾಮಾಂತರಗೂ ಎತ್ತನಂಚಿನ ಅವಕಾಶ ಮಲ್ತು ಕೊರುವಂಥ ಜನಕ್ಲು ಖಂಡಿತವಾದ್ಲ ಪಣೊಂದುಲ್ಲೆರು ಅವು ಅಪ್ಪನ ಇಂಕ್ಲನ ವಿಶ್ವಾಸ. ಮುಖ್ಯವಾದ ಬದಿಯಡ್ಕ ಡಿವಿಷನ್ಗೆ ಒಂದು ನನ್ನ ರಡ್ಡು ಪಂಚಾಯತ್ ರಡ್ಡು ಪ್ರಮುಖ ನಗರಗಳು ಪೇಟೆಗಳು ಆ ಪೇಟೆಡ್ ಎಂಚಿನ ಅಭಿವೃದ್ಧಿ ಕೊಂಡೋಡು ಎಂಚಿನ ಅಭಿವೃದ್ಧಿನ ಇರು ತೋಜ್ಪಾರ ಸಾಧ್ಯ ಉಂಡು നമുക്ക് മാത്രമേ തിരുപ്പണഞ്ചിനും വിഷയമുണ്ട് ഈ ബദിരിക്ക പഞ്ചായത്തിൽ ಒಂಜಿ ಬಸ್ ಸ್ಟ್ಯಾಂಡ್ ಇದ್ದಿ ಅಂದ್ರೆ ಒಂಜಿ ಪರಿಸ್ಥಿತಿ ಅವು ಮಾಧ್ಯಮಲ್ಲ ವಾರ್ತೆ ಆದಿತ್ತು ಒಂಜಿ ವಿಷಯ ಆದುಂಡು ಖಂಡಿತವಾದಲ್ಲ ಜನಕ್ಲು ಎಂಕ್ಲೆಗೆ ಬೆಂಬಲ ಕೊರಿಯರಂಡ ಬಜ್ಜಡಿಕಾಡು ಕೊಂಬಡಾಜೆ ಅಂಚನೆ ಬೆಳ್ಳೂರು ಈ ಪ್ರದೇಶದ ಈ ಡಿವಿಷನ್ಗೆ ಒಳಪಟ್ಟಿನ ಪ್ರದೇಶಡು LDF ಬೆಂಬಲವಾದ ಗೆಂದು ಬತ್ತಂಡ ಖಂಡಿತವಾದಲ್ಲ ಜನೋಪಕಾರವಾದ ಜನಕ್ಲೆಗೆ ಉಪಕಾರವೈನ ಮಾತ ಕಾರ್ಯಕ್ರಮಗಳ ಎಂಕ್ಲ ದುಂಬುಂತ್ವ ಅವಿಟ್ಟು ಈ ಬಜಡಿಕದ ಬಸ್ ಸ್ಟ್ಯಾಂಡ್ ಖಂಡಿತವಾದ ಅವು ಪೂರ್ತಿಗರಿಸಿರ ಎಂಕ್ಲ ಸದಾ ಸಜ್ಜರಾವ. ಕುಂಬಡಾಜೆ ಹೆಂಚಿನ ಸಮಸ್ಯೆಗಳು ಉಂಟು ಕುಂಬಡಾಜೆ ಪಟ್ಟಣದ ಪೇಟೆಗೆ ಒಂದು ಹೆಂಚಿನ ಕುಂಬಡಾಜೆ ಅವೇತು ವರ್ಷವಾದ ಕಾಲಾಂತರ ಅದು ಕುಂಬಡಾಜೆ ಆ ಪೇಟೆ ಹೆಂಚನೆ ಉಂಡು ಅವಳು UDFಲ BJPಲ ಭರಣಾಡಳಿತ ಮತ್ತಿಲ್ಲ ಅಲ್ಪದ ಆ ಪರಿಸ್ಥಿತಿ ಇತ್ತೆಲ್ಲ ಬದಲಾವಣೆ ಆವಂದನ ಒಂಜಿ ಅವಸ್ಥೆ ಉಂಡು ಒಂದು ಮಾತ LDF ಎಡರಂಗ ಗೆಂದು ಬತ್ತಂಡ ಎಡರಂಗ ಅಧಿಕಾರಗೂ ಬತ್ತಂಡ ಖಂಡಿತವಾದಲ್ಲ ಭಾರಿ ಒಂಜಿ ವಿಕಸನ ಅಂಚನೆ ಎಂಕ್ಲ ಒಂಜಿ ಬದಲಾವಣೆ ಮಲ್ಪದನ್ಪುನ ಒಂಜಿ ಭರವಸೆ ಜನಕ್ಕಲ್ಡ ಎಂಕ್ಲ ಪಣೊಂದುಲ್ಲ. ಕಾಸರಗೋಡು ಜಿಲ್ಲಾ ಪಂಚಾಯತಿನಿಂದ ND ಅಭ್ಯರ್ಥಿಯಾಗಿ ಈ ಬಾರಿ ನೀವು ಮತವನ್ನು ಯಾಚಿಸ್ತಾ ಇದ್ದೀರಾ, ಯಾವ ರೀತಿಯ ಅಭಿಪ್ರಾಯಗಳು ಕಂಡು ಬರ್ತದೆ? ಹೋದಲ್ಲೆಲ್ಲ ಬಂದಲ್ಲೆಲ್ಲ ನಾನು ಕೇಳಿದ್ದೆಲ್ಲ ಎಲ್ಲ ಕಡೆಗೆ ನಾನು ಹೋದ ಜಾಗಗಳೆಲ್ಲ ಮೋದಿ ಅಲೆ ಬಿಸ್ತಾ ಇದೆ. ಅಂದರೆ ದೇಶವನ್ನು ಇಷ್ಟರ ಮಟ್ಟಿಗೆ ತಂದಂಥ ಬಹುದೊಡ್ಡ ಪಾರ್ಟಿ ಅದು ಮೋದಿಜಿ ಹಾಗೂ ಅಮಿತ್ ಶಾ ಮತ್ತು ನಮ್ಮ ನೆಚ್ಚಿನ ಎಲ್ಲ BJP ಕಾರ್ಯಕರ್ತರು ಇದರಿಂದ ಮುಂದೆ ಬಂದ್ದಾರೆ. ದೇಶದಲ್ಲೇ ಇದು ಭಾರತೀಯ ಜನತಾ ಪಕ್ಷ ಅಂದರೆ ನಂಬರ್ 1 ಪಕ್ಷ ಆಗಿ ಇರ್ತದೆ. ಅದೇ ರೀತಿ ಅದು ಮಾತ್ರ ಅಲ್ಲ,
ಎಲ್ಲ ರಾಷ್ಟ್ರಗಳಲ್ಲಿ ಹೊರ ರಾಷ್ಟ್ರಗಳಲ್ಲಿ ಕೂಡ ರಾಜಕೀಯ ಪಕ್ಷಗಳಲ್ಲಿ ನಂಬರ್ 1 ರಾಜ ಅಂದರೆ ಅದು BJP. ಜನಸೇವೆಯಲ್ಲಿ ಮುಂಚೂಣಿಯಲ್ಲಿರುವ ಪಾಪದವರ ಬಡಬಗ್ಗರ ಏಳಿಗೆಗಾಗಿ ತಮ್ಮನ್ನು ಅರ್ಪಿಸಿಕೊಂಡು ನಡೆಸುವಂಥ ಈ BJP ಎಲ್ಲರ ಕಣ್ಣು ಮನಸ್ಸಿನಲ್ಲಿದೆ. ಈ ಸರ್ತಿ 100ರಲ್ಲಿ 100 ಕೂಡ BJPಗೆ ಬರುವಂಥ ಸಂದರ್ಭ ನಾನು ಬಂದಲ್ಲಿ ಅಭ್ಯರ್ಥಿಯಾಗಿ ಹೋದಲ್ಲಿ ನಮ್ಮನ್ನು ಬೆಂಬಲಿಸ್ತಿದ್ದಾರೆ. ನಾವಿದ್ದೇವೆ, ಧೈರ್ಯವಾಗಿ ಮುಂದೆ ಹೋಗಿ ಅಂತ ಉತ್ತಮ ಭರವಸೆಯನ್ನು ಕೊಡ್ತಾ ಇದ್ದಾರೆ. ಸರ್, ಈ ಸಲದ ಒಂದು ವಿಶೇಷತೆ ಅಂತ ಹೇಳಿದರೆ ಬದಿಯಡ್ಕ ಡಿವಿಷನ್ ಒಂದು ಮೀಸಲಾತಿ ಪಟ್ಟಿಯಲ್ಲಿ ಒಳಗೊಂಡಿದೆ. ಈ ಮೀಸಲಾತಿ ಪಟ್ಟಿಯಲ್ಲಿ ನೀವು ಪ್ರಾಯಶಃ 3 ಅಭ್ಯರ್ಥಿಗಳು ಕೂಡ ಒಂದು ಅಂತಿಮ ಒಂದು ಕಣದಲ್ಲಿದ್ದೀರಾ. ಒಂದು ರೀತಿಯ ಒಂದು ಭರ್ಜರಿಯಾದ ಮತಯಾಚನೆಯನ್ನು ನಡೆಸ್ತಾ ಇದ್ದೀರಾ. ಈ ಸಂದರ್ಭದಲ್ಲಿ ಏನು ಅನ್ನಿಸ್ತಾ ಇದೆ? ಹೋದಲ್ಲಿ ನಾನು ಹೇಳಿಲ್ಲ, ಅದೇ ರೀತಿ ಎಂತ 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 ಹೋದ ಕ್ರಿಶ್ಚಿಯನ್ ವಿಭಾಗಗಳು ಕೂಡ ಮುಸ್ಲಿಂ ವಿಭಾಗಗಳು ಕೂಡ ನಮಗೆ ಕೈ ಎತ್ತಿ ಸಹಾಯ ಕೊಡುವಂಥ ಭರವಸೆ ನೀಡಿದ್ದಾರೆ. ಅದೇ ರೀತಿ ನಾನು ಸ್ಪರ್ಧಿಸುವಂಥ ಬೇಳ, ಕಟ್ಟದಂಗಡಿ, ಕುಮಾರಮಂಗಲ, ಅದೇ ರೀತಿ ಮಾನ್ಯಕ್ಕೆ ಹೋದಾಗ, ಒಲ್ಲಂಗಾನಕ್ಕೆ ಹೋದಾಗ ಕ್ರಿಶ್ಚಿಯನ್ ಸಹೋದರರು ಸಹೋದರಿಯರು ಭಾಳ ಸಂತೋಷದಿಂದ ನಮ್ಮೊಟ್ಟಿಗಿದ್ದೇವೆ, ನಾವು ನಿಮಗೆ ಗೆಲುವಿನ ಪತಾಕೆಯನ್ನು ಕೊಡ್ತೇವೆ ಅಂತ ಹೇಳಿ ನನಗೆ ಭರವಸೆ ನೀಡಿದ್ದಾರೆ. ಸರ್, ವಿಶೇಷವಾಗಿ ಪರಿಶಿಷ್ಟ ಜಾತಿಯ ಒಂದು ಮೀಸಲಾತಿ ಪಟ್ಟಿಯಲ್ಲಿ ನೀವು ಅಭ್ಯರ್ಥಿಯಾಗಿ ನಿಂತಿದ್ದೀರಾ. ಏನು ಮುಂದಿನ ಯೋಜನೆಗಳನ್ನು ಗೆದ್ದು ಬಂದರೆ ಏನು ಯೋಜನೆಗಳನ್ನು ಹಾಕಿಕೊಳ್ಳಿ ಇಚ್ಛೆಪಡ್ತಿದ್ದೀರಾ? ಆದ್ಮೇಲೆ ನನಗೆ ದೊಡ್ಡ ದೊಡ್ಡ ಭರವಸೆಗಳನ್ನು ಕೊಡಲಿಕ್ಕೆ ಏನಿಲ್ಲ. ನಾವೀಗ ಪ್ರಣಾಳಿಕೆಯನ್ನು ಇಳಿಸಿದ್ದೇವೆ. ಅದೇ ರೀತಿ ಮತ್ತು ನಾನಂದರೆ ಮೊದಲೇ ಸಾಮಾಜಿಕ ಕಾರ್ಯಕರ್ತನಾಗಿ ಪಾಪದವರ ಬಡಬಗ್ಗರ ಎಸ್.ಟಿಗಳ ಅಭಿವೃದ್ಧಿಗಾಗಿ ಹೋರಾಡಿದಂಥ ಒಂದು ಸಣ್ಣ ಮನುಷ್ಯ. ಈಗ ಜಿಲ್ಲಾ ಪಂಚಾಯತ್ ಯಾವುದೆಲ್ಲ ಸವಲತ್ತುಗಳು ಸಿಗ್ತದೋ ಅದೇ ಬ್ಲಾಕ್ನಿಂದ ಅದೇ ರೀತಿ ಪಂಚಾಯತ್ಗಳಿಂದ ಸಿಗುವಂಥ ಎಲ್ಲ ಸವಲತ್ತುಗಳಿಗೆ ನಾನು ಸ್ಪಂದನೆ ಕೊಡ್ತೇನೆ. ಅವರಿಗೆ ಬೇಕಾಗಿ ನಾನು ದುಡಿತೇನೆ. ಅಂದರೆ ನಾನು ಭಾರತೀಯ ಜನತಾ ಪಕ್ಷದ ಒಬ್ಬ ಸೇವಕ. ಅದೇ ರೀತಿ ಈ ಕಾಸರಗೋಡು ಜಿಲ್ಲೆಯಲ್ಲೂ ಕೂಡ ನನ್ನನ್ನು ತೊಡಗಿಸಲು ನಾನು ಇಷ್ಟಪಡ್ತಿದ್ದೇನೆ. ಬೇಕಾದಂಥ ಸಿಗುವಂಥ ಸವಲತ್ತುಗಳಿಗೆ ಬೇಕಾಗಿ ಸದಾ ಹೋರಾಟ ಮಾಡಲಿಕ್ಕೆ ನಾನು ತಯಾರಿದ್ದೇನೆ ಅಂತ ನಾನು ವಿಶ್ವಾಸ ಕೊಡ್ತಾ ಇದ್ದೇನೆ. ಸರ್, ಬದಿಯಡ್ಕದಿಂದ ಭಾರತೀಯ ಜನತಾ ಪಕ್ಷದ NDA ಅಭ್ಯರ್ಥಿಯಾಗಿ ನಿಮ್ಮನ್ನು ಆಯ್ಕೆ ಮಾಡಿದಾಗ ನಿಮಗೆ ಏನು ಅನ್ನಿಸ್ತು? ನನಗೆ ಏನೋ ಒಂದು ಬಹಳ ಸಂತೋಷ ಆದಾಗೆ ಆಯಿತು. ಅಂದರೆ ಭಾರತೀಯ ಜನತಾ ಪಕ್ಷ ನನ್ನಂಥ ಪಾಪದ ಬಡಬಗ್ಗರನ್ನು ಕೂಡ ಗುರುತಿಸ್ತಾ ಇದೆ. ಅದೇ ರೀತಿ SCಗಳನ್ನು ಕೂಡ ಅವರ ಉನ್ನತಿಗೆ ಬೇಕಾದ ಕಾರಣ ನಮ್ಮ ರಾಷ್ಟ್ರಪತಿ ಕೂಡ SC ವಿಭಾಗದಲ್ಲಿದ್ದಂಥ ಒಂದು ದೊಡ್ಡ ವ್ಯಕ್ತಿ. ಹಾಗೆ ಅದೇ ರೀತಿ ನನಗೆ ಕೂಡ ಇಲ್ಲಿ ಭಾರತೀಯ ಜನತಾ ಪಕ್ಷದಲ್ಲಿ ಸೇವೆ ಮಾಡುವಂಥ ಅವಕಾಶವನ್ನು ನನ್ನ ಪಕ್ಷ, ನನ್ನ ಪಾರ್ಟಿ ನನಗೆ ಒದಗಿಸಿಕೊಟ್ಟಿದೆ. ಅದಕ್ಕೆ ನಾನು ಚಿರಋಣಿಯಾಗಿದ್ದೇನೆ. ಶಾಸಕರು, ಸಂಸದಕರಿಗೆ ಉಳಿದಂಥ ದೊಡ್ಡ ಒಂದು ನಿಧಿ ಸಿಗ್ತಾ ಇರೋದು ಕಾಸರಗೋಡು ಜಿಲ್ಲಾ ಪಂಚಾಯತಿನ ಅಡಿಯಲ್ಲಿ ಆಗಿರ್ತದೆ. ಈ ಜಿಲ್ಲಾ ಪಂಚಾಯತಿನ ಒಂದು ನಿಧಿಯನ್ನು ನೀವು ಗೆದ್ದು ಬಂದರೆ ಯಾವ ರೀತಿಯಲ್ಲಿ ಯಾವ್ಯಾವ ಪಟ್ಟಣಗಳಿಗೆ, ಯಾವ್ಯಾವ ನಗರಗಳಿಗೆ ಹೇಗೆ ವಿನಿಯೋಗಿಸಬೇಕು ಅಂತೇಳಿ ಯೋಚನೆ ಮಾಡಿದ್ರ ಏನು ಅದರ? ಅಂದರೆ ನಾನು ಜಿಲ್ಲಾ ಪಂಚಾಯತಿಗೆ ಹೊಸಬ, ನನಗೆ ದೊಡ್ಡ ಅನುಭವ ಏನೂ ಇಲ್ಲ. ಆದರೂ ಕೂಡ ನನ್ನ ಹಿರಿಯರು ಅಥವಾ ನನ್ನ ಪಾರ್ಟಿ ನಿರ್ದೇಶಿಸಿದ ಹಾಗೆ ಅಥವಾ ಆ ಊರಿನ ಕಿರಿಯ ಭಾರತೀಯ ಜನತಾ ಪಕ್ಷದವರು ಹೇಗೆ ನನಗೆ ಸೂಚನೆ ಕೊಡ್ತಾರೋ, ಅದು ಎಲ್ಲಿಂದ ಸಿಗಬೇಕೋ, ಹೇಗೆ ಆಗ್ತದೋ ಅದನ್ನು ಸದಾ ಅವರವರ ಭಾಗಗಳಿಗೆ ಮುಟ್ಟಿಸಲಿಕ್ಕೆ ನಾನು ಧೈರ್ಯವಾಗಿ ಮುಂದುವರಿಸ್ತೇನೆ. ನಿಮ್ಮ ಸಹಾಯ ಸಹಕಾರ ಮಾತ್ರ ನನಗೆ ಬೇಕು. ಬೆನ್ನು ತಟ್ಟಿ ನನ್ನನ್ನು ಮುಂದುವರಿಯಲಿಕ್ಕೆ ಅಪ್ಪಣೆ ಮಾಡಬೇಕು. ಸರ್, ಈ ಹಿಂದೆ 2 ಬಾರಿ ಇಲ್ಲಿ BJP ಗೆದ್ದಿದೆ. BJP ಪ್ರತಿನಿಧೀಕರಿಸಿಕೊಂಡು ಭಾರತೀಯ ಜನತಾ ಪಕ್ಷದವರು ಗೆದ್ದಿದ್ದಾರೆ ಜಿಲ್ಲಾ ಪಂಚಾಯತಿನಿಂದ. ಈ ಬಾರಿ ಯಾವ ನಿರೀಕ್ಷೆಯಲ್ಲಿ ಇದ್ದೀರಾ? ಅಂದರೆ ಈ ಸರ್ತಿ ನಾನು ನಿಂತ ವ್ಯಾಪ್ತಿ ಅದು ನಮ್ಮ ಶೈಲಜಾ ಭಟ್ರು ಇದ್ದರು. ಮೊದಲು ಒಳ್ಳೆಯ ಕೆಲಸ ಮಾಡಿದ್ದಾರೆ. ಅವರು ಮಾಡಲಿಲ್ಲ ಅಂತ ನಾನು ಹೇಳೋದಿಲ್ಲ. ಅದೇ ರೀತಿ ಅವರು ಮಾಡಲಿಕ್ಕೆ ಬಾಕಿ ಇದ್ದಲ್ಲಿ ಅದನ್ನು ಫಸ್ಟ್ ಟೈಮ್ ಅದಕ್ಕೆ ನಂಬರ್ 1 ಸ್ಥಾನ ಕೊಟ್ಟು ನಾನು ಮುಂದುವರಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಸರ್, ಈ ಪರಿಶಿಷ್ಟ ಜಾತಿಗೆ ಹೊಂದಿಕೊಂಡು ಇಲ್ಲಿಯ ಸಮಸ್ಯೆಗಳು ಏನಿದೆ ನೀವು ಕಂಡುಕೊಂಡಾಗ, ಈಗ ಮತಯಾಚನೆಗೆ ಹೋಗ್ತಾ ಇದ್ದೀರಾ, ಆ ಸಂದರ್ಭದಲ್ಲೆಲ್ಲ ನೀವು ಕಂಡುಕೊಂಡಂಥ ಯಾವ ರೀತಿಯ ಪರಿಸ್ಥಿತಿಗಳಿದೆ ಪರಿಶಿಷ್ಟ ಜಾತಿಗೆ ಹೊಂದಿ? ಯಾಕಂದರೆ ನೀವು ಮೀಸಲಾತಿ ಪಟ್ಟಿಯಿಂದ ಬಂದಿದ್ದೀರ. ನಾನು ಹೇಳೋದಿದ್ರೆ ಒಂದು ದಿನ ಹೇಳಿದರೂ ಕೂಡ ಮುಗಿಲಿಕ್ಕಿಲ್ಲ ಅಂಥ ಕತೆ. ನಾನು ಬದಿಯಡ್ಕ ಪಂಚಾಯತ್ನಲ್ಲಿ ವಾಸಿಸಿದ್ದೇನೆ, ಕುಮಾರಮಂಗಲದಲ್ಲಿದ್ದೇನೆ. ನಾನು ಬದಿಯಡ್ಕ ಪಂಚಾಯತ್ ಅಂದರೆ ಸಾಧಾರಣ 25 ವರ್ಷಗಳಿಂದ ಈ ಪಾಪದ ಬಡಬಗ್ಗರನ್ನು SCಗಳನ್ನು ಏನೇನೋ ಉಪದ್ರ ಕೊಡುವ ಹಾಗೆ ಮಾಡ್ತಾಯಿದೆ. ಬೇಕಾದ ರೋಡ್ ಇಲ್ಲ, ನಡೀಲಿಕ್ಕೆ, ಕುಡಿಲಿಕ್ಕೆ ನೀರಿಲ್ಲ, ಅದೇ ರೀತಿ ಸ್ಟ್ರೀಟ್ ಲೈಟ್ಗಳಿಲ್ಲ, ಅದೇ ರೀತಿ ಸ್ಮಶಾನದಂಥ ದೊಡ್ಡ ದೊಡ್ಡ ವ್ಯವಸ್ಥೆಗಳು ಅದು ಕೂಡ ಇಲ್ಲ. ಇದಕ್ಕೆ ಬೇಕಾಗಿ ನಾನು ಪರಿಹಾರ ಕಂಡುಕೊಳ್ಳಲು ಜಿಲ್ಲಾ ಪಂಚಾಯತ್ನ ಇದನ್ನು ಉಪಯೋಗಿಸ್ತೇನೆ. 25 ವರ್ಷಕ್ಕೆ ಮೊದಲಿದ್ದಂಥ ಶ್ರೀಮಾನ್ ದಿವಂಗತರಾದಂಥ ನಮ್ಮ ಗುರುಗಳಂತರ ಹೇಳಿದರು ತಪ್ಪಾಗಲಾರ್ದು ಒಳ್ಳೆ ಆಡಳಿತವನ್ನು ನಡೆಸಿದಂಥ
ಶ್ರೀಮಾನ್ ಸುಂದರ ಪ್ರಭುಗಳಿದ್ದರು. ಅವರ ಸವಿನೆನಪನ್ನು, ಅವರ ಕನಸನ್ನು ನಾನು ಮುಂದುವರಿಯಲು ಇಷ್ಟಪಡ್ತಾ ಇದ್ದೇನೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ ನಾನು. ಸರ್, ಗೆಲುವಿನ ನಿರೀಕ್ಷೆಯಲ್ಲಿ ಇದ್ದೀರಾ. ಬಹು ನಿರೀಕ್ಷಿತವಾದ ಈ ಸಲ ಗೆಲುವು ನಿಮಗೆ ಎಷ್ಟು ಮತಗಳಿಂದ ಆಗ್ಬೋದು ಅಂತ ನಿಮ್ಮ ನಿರೀಕ್ಷೆ? ಅಂದರೆ ಗೆಲ್ಲುವುದು ಖಂಡಿತ ಅಂತ ನನಗೆ ತೋರ್ತದಪ್ಪ. ನಾನು 100ರಲ್ಲಿ 100 ಭರವಸೆ ಹೇಳೋದಿಲ್ಲ. ಅಂದರೆ ಒಂದು 90-95% ಬಿ ಜೆ ಪಿಯ ಭಾಗಕ್ಕಿದೆ. ಅಂದರೆ ನಾವು ಆಳಿದ ಪಂಚಾಯತ್ ಕುಂಬಡಾಜೆ, ಅದೇ ರೀತಿ ನಾವು ಆಳಿದ ಪಕ್ಷ ಬೆಳ್ಳೂರು, ಅದೇ ರೀತಿ ಬದಿಯಡ್ಕ, ಅಂದರೆ ಸ್ವಲ್ಪ ಕಡಿಮೆ ಆದರೂ ಕೂಡ ಹಿಂದುತ್ವವನ್ನು ಮೆರೆಸುವಲ್ಲಿ ಉಳಿಸುವಲ್ಲಿ ನಾನು ಬಹಳಷ್ಟು ಶ್ರಮ ವಹಿಸಿದ್ದೇನೆ. ಅದರಿಂದ ಗ್ಯಾರಂಟಿ ನನ್ನಂಥ ಅಭ್ಯರ್ಥಿಗಳಿಗೆ ನಿಮ್ಮ ವೋಟು ಅಥವಾ ಮತದಾನ ನಡೆಸ್ತೀರಿ. ನನ್ನನ್ನು ಆ ತಾವರೆಯ ಗುರುತಿನಲ್ಲಿ ಗುರುತಿಸಿ ಎಲ್ಲ ಶುಭ ಹಾರೈಕೆ, ಆಶೀರ್ವಾದ ಅದು ಮತದಾನ ಕೂಡ ನನಗೆ ನಡೆಸಿಕೊಡಬೇಕು. ನಾನು ಮಾತ್ರ ಅಲ್ಲ, ನನ್ನೊಟ್ಟಿಗೆ ನಾನು ಜಿಲ್ಲಾ ಪಂಚಾಯತ್ನಲ್ಲಿದ್ದರೆ ಬ್ಲಾಕ್ ಪಂಚಾಯತ್ನ ಸದಸ್ಯರಿದ್ದಾರೆ, ಬ್ಲಾಕ್ ಪಂಚಾಯತ್ನ ಅಭ್ಯರ್ಥಿಗಳಿದ್ದಾರೆ, ಪಂಚಾಯತ್ನ ಅಭ್ಯರ್ಥಿಗಳು, ಇವರನ್ನು ಕೂಡ ಬಹಳ ಭೂರಿ ಪಕ್ಷದಿಂದ ವಿಜಯಗೊಳಿಸುವಲ್ಲಿ ನಿಮ್ಮ ಸಹಾಯ ಅತ್ಯಗತ್ಯ ಅಂತ ಹೇಳ್ತಾ ಇದ್ದೇನೆ ನಾನು. ವೀಕ್ಷಕರೇ, ಇವಿಷ್ಟು ಗ್ರಾಮ ಸಂಗ್ರಾಮದ ಈ ದಿನದ ಈ ಡಿವಿಷನ್ನ ವಿಶೇಷತೆಗಳು. ಇನ್ನು ಮುಂದೊಂದು ಡಿವಿಷನ್ನ ಅಭ್ಯರ್ಥಿಗಳ ಜೊತೆ, ಅಭ್ಯರ್ಥಿಗಳ ಅಭಿಮತ ಜೊತೆ ಗ್ರಾಮ ಸಂಗ್ರಾಮದಲ್ಲಿ ಒಂದುಗೂಡೋಣ. ಅಲ್ಲಿವರೆಗೆ ನಮಸ್ಕಾರ.